ಹಂಗಾರೆ ಹೆಂಗೋ ಸಿಕ್ಬಿಟ್ಲಕ್ಕ. ಅಯ್ಯೋ ಅವಳನ್ನ ಕಂಡಿಡಿಬೇಕು ಅಂತ ಭಾಳ ಅದುವೇ ನನ್ನ ಮಗ ಆರೆ ಸುಮಾರು ದಿವಸದಿಂದನೂ ಮಾತಾಡ್ತಾನೆ ಅವನೇ ಫೋನಲ್ಲಿ. ಪತ್ತೆ ಹಚ್ಕೊಂಡಿಲ್ಲ ಅವ್ಳು ರಾಘವ. ನಾನು ಅದು ನೆನ್ನೆನೂ ಗೊತ್ತಾಗಂಗಿಲ್ಲ ಹೆಂಗಾಗೋಯ್ತು. ಇವನು ಫೋನ್ ಮಾಡ್ಬಿಟ್ಟು ಆಚೆಗೆ ಹೋಗಿದ್ದ. ಏನು ಫೋನು 4-5 ಸತಿ ಬಿಡ್ಕೊತು. ಹಂಗೂ ನಾನು ಯಾವ ಫೋನ್ ಮುಟ್ಟಕ್ಕೂ ಇಲ್ಲ, ಬೈತಾನೆ. ಯಾರು ಫೋನ್ ಮಾಡಿದ್ರು ಎತ್ಬಿಡ್ತೀರ ಅಂದ್ಕೊಂಡು ಇದು 4-5 ಸತಿ ರಿಂಗ್ ಆಯ್ತಲ್ಲ ತಡೀರಿ ಅಂದ್ಬಿಟ್ಟು ಏನು ಜ್ಞಾನ ಬಂತು ನನಗೆ. ನನ್ನ ಫೋನು ಮುಡ್ತಿಲ್ಲ. ಅದು ಏನು ಜ್ಞಾನ ದೇವರೇ ಜ್ಞಾನ ಕೊಟ್ಟನವೇನೋ. ಆಗೇನು ಮಾಡ್ಬಿಟ್ಟೆ, ಹೋಗಿ ಫೋನ್ ಎತ್ತಿದ್ರೆ ಇವಳು ಅಲೋ ಅಲೋ ಅಂತಾಳೆ. ನನಗೆ ಗೊತ್ತಾಗೋಯ್ತು ವಾಯ್ಸು. ಇದೇನಿತ್ತು ತನು ಮಾಡೋಳಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಏನೂ ಇದು ಮಾಡಿಲ್ಲ, ಯಾರು ಏನು ಅಂತಂದೆ. ನಾನು ಕೇಳ್ಕೊಂಡು ಕಟ್ ಮಾಡಿಬಿಟ್ಲು. ಕಟ್ ಮಾಡಿದ್ಮೇಲೆ ತಿರ್ಗ ಮಾಡಿದೆ ಇತ್ತಿಂದ ನಾನು ಯಾರು ಏನು ಅಂತ. ನಾನು ಗೊತ್ತಾಗದೆ ನಂಗೆ ನಡ್ಕೊಳ್ಳಿಲ್ಲ, ಗೊತ್ತೇ ಇಲ್ವೇನೋ ನನಗೆ. ನಾನು ಸುಮ್ಮನೆ ಆದೆ ನೋಡೋದು ಅಂದ್ಬಿಟ್ಟು, ಇವನು ಕೇಳೋಕ್ಕಾಯ್ತದೆ ಅಂದ್ಬಿಟ್ಟು. ಆಗ ರಾಹುಲ್ ಇಲ್ವಾ ಅಂತ ಅಂದ್ಲು. ಇಲ್ಲ ರಾಹುಲ್ ಇಲ್ಲ, ಎಲ್ಲ ಹೊರಗಡೆ ಹೋಗೋನೆ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡಿದೆ. ಆಮೇಲೆ ಇವನು ಬಂದಾಗ ಲೋ ಇದು ತನು ವಯಸ್ಸೇಕಲ್ಲ, ತನುನೇ ಕಲ ಮಗ ಇವಳು ತನು ಕೊಟ್ಟು ಮಾತಾಡ್ತಿದ್ಲ ನೀನು ಅಂತ ನಾನು ಅಂದೆ. ಇಲ್ಲ ಕಣಮ್ಮ ದೇವ್ರಾಣೆ ಹೋಗಿಲ್ಲ, ಅದಕ್ಕೆ ನಾನು ಸುಳ್ಳು ಹೇಳನೆ, ನಾನು ತನು ಕೊಟ್ಟು ಎಲ್ಲಿ ಮಾತಾಡಿದಾನು ಇಲ್ಲ ಅಂತ ಅವನಂದ. ಹಂಗೆ ಅಂದಿದ್ಕೆ ಲೋ ದಡ್ಡ ನನ್ನ ಮಗನೇ ತನು ವಯಸ್ಸೇಕಲ್ಲ, ಅದು ನೋಡಿದ್ದಿಲ್ಲ ಯಾವ್ರಲ್ಲ ಏನಿಲ್ಲ ಎಂತಲ ಅಂತ ಕೇಳಿದ್ಕೆ ಇಲ್ಲ ಕಣಮ್ಮ ಯಾವಾಗಲೂ ನೋಡುವಿಲ್ಲ, ಅವಳು ಫೋಟೋ ನೋಡಿಲ್ಲ. ಅವಳೇ ಅವಳು ಫೋನ್ ಮಾಡಿ ಮಕ್ಳ ಬಗ್ಗೆ ಭಾಳ ಕಾಳಜಿ ವಹಿಸ್ತಾಳೆ. ಮಕ್ಕಳನ್ನ ಚೆನ್ನಾಗಿದ್ದಾವ ಏನು ಎಂತು ಅಂತ ಫೋನ್ ಮಾಡಿ ಕೇಳ್ತಾನೆ ಇರ್ತಾಳೆ. ಯಾರು ಅಂತ ಗೊತ್ತಿಲ್ಲ ಕಣಮ್ಮ ಅಂತ ಅಂದ. ಆಗಿದ್ದಳು ನನಗೆ ಇದು ಗ್ಯಾರಂಟಿ ಅವಳೇ ಅನ್ನೋದು ಅನುಮಾನ ಬತ್ತುವಕ್ಕ. ಆಗೇನು ಮಾಡಿದೆ, ಲವ್ ಫೋನ್ ಮಾಡಿ ಐಕ್ಳಿಗೂ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಸೇರಿಸಿವಿ ಅಂತ ಅಂದೆ ಕನಕ. ಹಂಗಂದ್ಮೇಲೆ ಏನಾಯಿತು, ಫೋನ್ ಮಾಡಿ ಇವನು ಹಂಗೆ ಎತ್ಬೇಡ ಇವತ್ತು ಪೂರ್ತಿಯ, ನಾಳೆಗೆ ಫೋನ್ ಮಾಡಿದ್ರೆ ಹಾಸ್ಪಿಟ್ಲಲ್ಲಿ ಇವೆ ಐಕ್ಳಿಗೂ ಹುಷಾರಿಲ್ಲ ಅಂದ್ಬಿಟ್ಟು ಹೇಳು. ಅವಳು ತನೂನೇ ಆದರೂ ಎಷ್ಟೇ ಇದಾದ್ರೂ ಅವಳು ಕಷ್ಟ ಆದರೂ ಬಂದೇ ಬತ್ತಲ್ಲಿ ತಡೆಯಕ್ಕಿಲ್ಲ ಜೀವ ಅಂದ್ಬಿಟ್ಟು ನಾನು ಅವತ್ತು ಫೋನೇ ಎತ್ತನಿಲ್ವಂತೆ. ಸುಮಾರು ಸತಿ ಫೋನ್ ಮಾಡಾಳೆ, ಅವನು ಎತ್ತನಿಲ್ಲ. ಮಾರನೇ ಫೋನ್ ಮಾಡಿದಾಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿವಿ, ಐಕ್ಳಿಗೂ ಹುಷಾರಿಲ್ಲ, ಭಾಳ ಸೀರಿಯಸ್ ಆಗ್ಬಿಟ್ಟವೆ ಅಂದ್ಬಿಟ್ಟು ಹಂಗಂದಂತೆ. ಹಂಗಂದಮೇಲೆ ಯಾವ ಊರು ಏನು ಎಂತು ಎಲ್ಲನೂ ಕೇಳ್ಕೊಂಡವಳೆ, ಯಾವ ಹಾಸ್ಪಿಟ್ಲು ಏನು ಅಂತ. ನಾವು ಇಂತಿದ್ದೆ ಹಾಸ್ಪಿಟ್ಲು ಅಂತ ಹೇಳ್ಬಿಟ್ಟು ನಾನು ಇವನು ಹೋದ್ಮೇಲೆ ಹೆಂಗಾಗದೆ, ಓಹೋ ಅವಳು ನಾನು ಹಾಸ್ಪಿಟ್ಲೊಳಗೆ ಕುಂತೀವಿ, ಇವಳು ಬುರ್ಕಾಕ ಬಂದವಳೆ. ಅವಳು ಅಂತ ನನಗೆ ಗೊತ್ತೇ ಇಲ್ಲ. ಐಕ್ಳು ಬಂದ್ಲು, ಸುಮ್ಮನೆ ನೀರು ಕುಡಿಯೋಳಂಗೆ ಬಂದ್ಬಿಟ್ಟು ಯಾವ್ರಂಟಿ ಏನಂಟಿ ನಾನು ನೋಡಿದ್ಲಲ್ಲ, ಮಾತಾಡೋಕೆ ಇಟ್ಕೊಂಬಿಟ್ಲು. ಯಾವ್ರಂಟಿ ಏನಂಟಿ ಅಂತ ಎಲ್ಲ ವಿಚಾರಿಸ್ತಿದ್ಲಲ್ಲ, ವಿಚಾರಿಸ್ಬೇಕಾ ನನಗೆ ಗೊತ್ತಾಗಿಲ್ಲ. ನನಗೇನು ಗೊತ್ತಾಗಲಿಲ್ಲ. ನೀ ಯಾರವ ಸೇರಿಸಿದ್ರಿ ಅಂದಿದ್ರೆ ನಮ್ಮ ಅಪ್ಪನ ಅಡ್ಮಿಟ್ ಮಾಡಿವಿ ಅಂತ ಅಂದ್ಲು. ಸರಿ ಬಿಡವ ಆಯಿತು ಅಂದ್ಕೊಂಡು ಹಂಗೆ ಮಾತಾಡ್ತಾ ಕತೆ ಆಡ್ತಾವ. ಐಕ್ಳು ಸುದ್ದಿ ಎತ್ತಿದ್ಲು. ಆಗಾರ ನಂಗೆ ಆಗಲೂ ಗೊತ್ತಾಗಲಿಲ್ಲ, ಐಕ್ಳು ಸುದ್ದಿ ಎತ್ತಬೇಕಾದ್ರೂ ಗೊತ್ತಾಗಲಿಲ್ಲ. ಆಗ ಗೊತ್ತಾಗ್ತಾ ಹೋದಾಗ ಏನಾಯಿತು, ತಾಡು ಅಂದ್ಬಿಟ್ಟು ಲಾಸ್ಟಲ್ಲಿ ಐಕ್ಳನ್ನ ನೋಡ್ತೀನಿ, ನಿಮ್ಮ ಐಕ್ಳುಗಳನ್ನ ಏನು ಸರಲಿ ಯಾರನ್ನ ಕರ್ಕೊಂಬಂದಿದ್ದೀರಿ ಅಂತ ಸುಮ್ಕೆ ಅನ್ನೋದೊಳಗೆ ಕೇಳೋಳೆ. ನಾನು ನಮ್ಮ ಐಕ್ಳನ್ನ ಸೇರಿಸಿವಿ ಅಂತ ಅಂದಲೆ, ಬರ್ತೀನಿ ಆಂಟಿ ಎಷ್ಟೊತ್ತು ಬಿಟ್ಟವ್ರು ಮಕ್ಕಳು ನೋಡೋಕ್ಕೆ, ನಾನು ಬರ್ತೀನಿ ಪಾಪ ನೋಡ್ತೀನಿ ಮಕ್ಕಳನ್ನ ಅಂತ. ಇರೋದೆಲ್ಲ ನೀನು ಹಿಂಗೆ ನಡೆದಿದ್ದೆಲ್ಲ ನೀ ಹೇಳ್ದೆ, ಅವಳು ಕೊಟ್ಟಲೆ ಹೇಳಿದ್ಕೆ ಸರಿ ಬರ್ತೀನಿ 4 ಗಂಟೆ ಮೇಲೆ ಅಂತ ಅಂದ್ಲು. ಅವಳು ಹೋದ್ಮೇಲೆ ಆಮೇಲೆ ಗೊತ್ತಾಯಿತು ಅವಳೇ ಅಂತವ. ಇವನು ಬಂದು ಅಮ್ಮ ಅವಳೇ ಇರ್ಬೋದು ಕಣಮ್ಮ, ಮಕ್ಳ ಬಗ್ಗೆ ಎಲ್ಲ ವಿಚಾರಿಸೋಳೆ ಅಂದ್ರೆ ಅವಳೇ ಇರ್ಬೋದು, ನೀನು ದಡ್ಡಿ ಕಟ್ಬಿಡು ನೀನು ಅನ್ಕೊಂಡು ಹೋದ. ಓಹೋ ನೋಡು ಅವಳು ಆಗ ಐಕ್ಳು ತೋರ್ಸಕ್ಕಿಲ್ಲ ಅಂದ್ರೆ ಆ ಸಮಯದಲ್ಲಿ ಸುಮ್ಮನಾಗ ಅಂದೆ ನಾನು 4 ಗಂಟೆಗೆ ಬಿಡ್ತಾರೆ ಒಳಗೆ ಅಂತವ. ನನಗೆ ಗೊತ್ತಿಲ್ಲ ಈ ಥರ ಅಂತವ ಇವಳು ಅಂತ ಗೊತ್ತಿಲ್ಲ ನನಗೆ. ಆಗ ಇವನು ಹೋದ್ಮೇಲೆ ಹಂಗೆ ಅಂದ್ಬಿಟ್ಟು ಕಳಿಸಿದ್ನಲ್ಲ 4 ಗಂಟೆಗೆ ಬರ್ತೀನಿ ಅಂತ ಅಂದಿದ್ಲಲ್ಲ, ಇವ್ನು ನಮ್ಮ ಮೈದ ಯಾಕೆ ಕಳಿಸ್ತೆ ನೀನು, ಅವಳೇ ಕಣಮ್ಮ ನೀನು ಪತ್ತೆ ಮಾಡ್ಕೊಬೇಡ್ದ, ತಿರ್ಗ ಬಂದವಳೆ ಇಲ್ವ ಅಂತ ಇವನು ಬೈಯಾಕಾಗ್ಬಿಟ್ಟ. ಬೈಲಕ್ಕ ಸುಮ್ಕಿರೋ 4 ಗಂಟೆಗೆ ಹೇಳಿಬೇಕಂತ ಬರ್ತಾಳೆ ಅಂದ್ಕೊಂಡು ಅವನ್ನ ಸುಮ್ಮನಿರಿಸ್ದೆ. ಆಮೇಲೆ ಸುಮ್ಮನಿರಿಸಿದ ಮೇಲೆ ಏನಾಯಿತು, ಅಷ್ಟೊತ್ತಿಗೆ 4 ಗಂಟೆನೂ ಆಯಿತು. ಬಂದ್ಲು ಬಂದುಬಿಟ್ಟು ಆಂಟಿ ಈ ಮಕ್ಳಿಗಿದ್ದಾವೆ ಕೊಟ್ಟರೆ ಹಂಗೆ ಹಿಂಗೆ ಅಂತವ. ಇಲ್ಲೆಲ್ಲ ಬರಲಿಲ್ಲ ಅವಳು ಸಾಸ್ತು ಸಡನ್ನಾಗಿ. ಇವನು ಫೋನ್ ಮಾಡ್ದೆ, ಮಕ್ಳಿಗೆ ಭಾಳ ಸೀರಿಯಸ್ ಆಗ್ಬಿಟ್ಟದೆ, ಈಗ ಈ ಬೇರೆ ಕಡೆಗೆ ಶಿಫ್ಟ್ ಮಾಡಲಿಲ್ಲ ಅಂದ್ರೆ ಮಕ್ಳಿಗೆ ಪ್ರಾಣಿಕೆ ಅಪಾಯ ಅಂತವ್ರೆ, ಬೇರೆ ಜಾಸ್ತಿ ಆಗ್ಬಿಟ್ಟದೆ ಅಂದ್ಬಿಟ್ಟು ಫೋನ್ ಮಾಡಲ ಅಂತ ಅನ್ನ. ಇವನು ಹಂಗೆ ಹೇಳ್ಕೊಂಡು ಮಾಡೋನು ಫೋನ ಮಾಡ್ಬೇಕಾದ್ರೆ ಅವಳಿಗೆ ಗಾಬರಿ ಹಿಡಿದು ಹುಟ್ಟೋಗದೆ, ಏನೋ ಎಂತ ಮಕ್ಳಿಗೆ ಏನಾಗಿರೋದು ಏನೋ ಅಂತ. ಬಂದು ಆಗಲೇ ಬಂದ್ಬಿಟ್ಟು ಸುಮ್ಮನೆ ಗೊತ್ತಿಲ್ಲದೊಳಗೆ ಆಂಟಿ ಕೊಟ್ಟರೆ ಮಕ್ಕಳನ್ನ ಹಂಗೆ ಹಿಂಗೆ ಅಂದ್ಲು. ಅಷ್ಟೊತ್ತಿಗೆ ಇವನು ಇದ್ದವನು ಏನು ಮಾಡ್ದೆ, ಸೈಡಲ್ಲಿ ನಿಂತಿದ್ನಲ್ಲ ಫೋನ್ ಮಾಡ್ದೆ, ರಿಂಗ್ ಆಗೋಯ್ತು. ಆಗ ಓಹೋ ಹಿಡ್ಕೊಂಡ ಕೈಯ ಬಿಡ್ಲಿಲ್ಲ, ನಾನು ಈ ಕಡೆ ಹಿಡ್ಕೊಂಡೆ, ಅವನು ಆ ಕಡೆ ಹಿಡ್ಕೊಂಡ. ಆಗ ಬುರ್ಕ ತೆಗ್ದಾಕ್ದಾಗ ಇವಳು ಅಂತ ಗೊತ್ತಾಯ್ತು. ಅಯ್ಯೋ ಶಿವನೇ ಕಂತು ಹೋಗು, ಅಲ್ಲ ಆಳ್ಗರಿದು ಬದುಕೋದಿದ್ರೆ ನಾವು ಅಯ್ಯೋ ಮಕ್ಕಳನ್ನ ಬಿಟ್ಬಿಟ್ಟು ಮಕ್ಕಳು ತಬ್ಬಲಿ ಮಾಡ್ಬಿಟ್ಟು ಓದಲ್ಲ ಅಂದ್ಕೊಂಡು ಅಷ್ಟೆಲ್ಲ ಇದು ಮಾಡೀವಿ ಅಂಥದ್ರಲ್ಲಿ ಏನು ಗೊತ್ತಾಗಕ್ಕಿರೋದಕ್ಕೆ ಬದಿ ಕಣ್ಮೇಲೆ ಬರೋಳು. ಅದೇ ನಾವೆಲ್ಲ ಓದ್ಬಿಟ್ವಲ್ಲ, ಇನ್ನು ಮನೆಯೊಳಗೆ ಸೇರಿಸ್ಕೊಳಕ್ಕಿಲ್ಲ ನನಗೆ, ಏನೇನೋ ಯತ್ನೆ ಮಾಡ್ಕೊಂಬಿಟ್ಟವಳು. ಇಷ್ಟು ದಿವಸ ಎಲ್ಲೋಗಿದೆ ಏನು ಎಂತು ಅಂದ್ಕೊಂಡು ತಿರ್ಗಾ ಸೇರ್ಸಕ್ಕಿಲ್ಲ ಅವ್ರು ಮನೆಯೊಳಗೆ ಅಂದ್ಕೊಂಡು ಅವಳೇ ಏನೇನೋ ಯತ್ನೆ ಮಾಡ್ಕೊಂಡು ಹಂಗೆ ಹೋಗೋದೇ ಬೇಡ ಅನ್ನೋ ಲೆಕ್ಕದಲ್ಲಿ ಲೆಕ್ಕಾಚಾರ ಹಾಕೊಂಡು ಸುಮ್ಮನೆ ಆಗ್ಬಿಟ್ಟವಳೆ. ಮಕ್ಳಿಗೆ ನೋಡ್ಕೊಂಡು ಹೊಂಟೋಗ್ಬಿಡೋದ ಅಂದ್ಕೊಂಡು ಬಂದವಳೆ ಹಿಡ್ಕೊಂಡು. ಆಗ ಅಯ್ಯೋ ಬಾರಿಟ್ಟಕ್ಕ
ನಾವು ಹಿಂಗೆ ಓದ್ಲಲ್ಲ ಅಂತ ಕೂರತ್ತಾ ಕುಂತೀವಿ. ನೀನು ಬಂದಿದ್ರೆ ನಾವು ಸಂತೋಷ ಪಡ್ದಾನೆ ಹೇಳ್ತಿದ್ವಾ. ಅಯ್ಯೋ ದಡ್ಡಿ ಹಂಗೆ ಆಡ್ಬೇಡ ನೀನು, ನಡೆಯೋ ಮೊದಲು ಮನೆಗೆ. ಯಾರು ಬೈಯೋಕ್ಕೂ ಇಲ್ಲ ಆಡೋಕ್ಕೂ ಇಲ್ಲ. ಅದೇನು ನಿನಗೆ ಯಾವ ಸೀರಿಯಲ್ ಮಾಡಬೇಕು ಯಾವ್ದು ಮಾಡಬೇಕು, ಮಕ್ಳು ಹೊತ್ತು ದಪ್ಪಾರಿ ನಿನಗೆ. ನೀನು ಏನಾರು ಮಾಡುವೆ ನೀನು, ನಡಿ ತಾಯಿಗೆ ಮಕ್ಳಾಗಿ ನಿಮ್ದಾಗಿ ಇರುವೆ ನೀನು. ಹಿಂಗೆಲ್ಲ ಇದು ಮಾಡಬೇಡ ಅಂದ್ಬಿಟ್ಟು ಎಲ್ಲನೂ ಹೇಳ್ದಾಗ ಅಷ್ಟೊತ್ತಿಗೆ ಅವಳೇ ಬತ್ತೀನಿ ನಾಳಿಕೆ ಅಂತ ಅಂದ್ಲು. ತಿರ್ಗಾ ಹೋಗ್ಬಿಟ್ಟು ಬರ್ದವ್ರು ಏನು ಮಾಡೋದು. ಆಗ ಅವನು ಓಲ ನೀನು ಜೊತೆ ಅಂದ್ಬಿಟ್ಟು ಕಳಿಸ್ದೆ. ಎಲ್ಲಿ ಹೋದ್ಲು? ಅದೇ ಒಯ್ಯವ ಅಮ್ಮ ಪಾಪ ಇವಳು ಅದೇನೋ ವಾಳೆಯಲ್ಲಿ ತೇಲೋಯ್ತಾ ಇರ್ಬೇಕಾರೆ ಯಾವುದೊಂದು ಮರಕ್ಕೆ ಸಿಕ್ಕಾಕೊಂಡಿದ್ಲಂತೆ. ಆಗ ಮೀನು ಹಿಡಿಯೋರು ಬಲೆ ಆಗ್ತಾಗಿ ಎತ್ಕೊಂಡು ಇವಯ್ಯ ಮೀನು ತಗೊಳಕ್ಕೋ ಯಾತ್ಕೂ ಹೋಗಿತ್ತಂತೆ. ಆಗಿರೋದು ನೋಡಿ ಪಾಪ ನೀರೆಲ್ಲ ಕಡಿಸಿ ಸದ್ಯಕ್ಕೆ ಎಲ್ಲನೂ ಇದು ಮಾಡಿ ಗಾಯಪಾಯಾಗಿ ಹೋಗಿತ್ತಂತೆ. ಮಕ ಮುಸುಡಿ ಎಲ್ಲವ ಎಲ್ಲನೂ ವಾಸಿ ಆದಮೇಲೆ ಕೆಲಸಕ್ಕೂ ಸೇರ್ಕೊಂಡಿದ್ಲಂತೆ ಎಲ್ಲ ಕಣೆ. ಹಂಗೆ ಸೇರ್ಕೊಂಡಿದ್ಲಂತೆ, ಅಷ್ಟೆಲ್ಲ ಆಗಿತ್ತಂತೆ. ಅವ್ರು ಇರ್ಸ್ಕೊಂಡಿದ್ರಲ್ಲ ಅವ್ವ ಅಪ್ಪನಿಗಿಂತ ಹೆಚ್ಚಾಗಿ ನೋಡ್ಕೊತಿದ್ರಂತೆ. ಅವ್ರಿಗೆ ಹೇಳ್ದಂಗೆ ಬರೋಕ್ಕಾಯ್ಕಿಲ್ಲ. ಅವ್ರಿಗೆ ಹೇಳ್ಬಿಟ್ಟು ಬರ್ತೀನಿ ಅಂದ್ಕೊಂಡು ಹೋಯ್ತೀನಿ ಅಂದ್ಲ. ತಿರ್ಗಾ ಎಲ್ಲ ಅಲ್ಲೇ ಉಳ್ಕೊಬಿಟ್ಟವಳು ಅಂದ್ಬಿಟ್ಟು ಊರ ಮಗ ಅಂದ್ಬಿಟ್ಟು ಜೊತೆ ಮಾಡಿ ಕಳಿಸ್ದೆ. ಅಯ್ಯೋ ಹೆಂಗೋ ಬುಡಿ ಎತ್ತಾಗೆ ಸದ್ಯಕ್ಕೆ ಹೆಂಗೋ ಬಂದವಳ ಬದುಕಿ ಅವಳ ಅದೃಷ್ಟವೇ ಚೆನ್ನಾಗದೆ. ಅಯ್ಯೋ ಪೊಲೀಸ್ನವ್ರೇ ಯಾವುದೇ ಕಾರಣಕ್ಕೂ ಬದುಕಿರೋಕ್ಕೆ ಚಾನ್ಸೇ ಇಲ್ಲ. ಭಾಳ ಒಂದು 10 ಮೊಸಳೆಗಳವೆ ಇದ್ರೊಳಗೆ. ಅವಳು ಬಿದ್ದ ತಕ್ಷಣ ಬಾಯಿಗೆ ಉಂಟೋಗಳೆ ಅಂತ ಅಂದಿತ್ತಿಲ್ವಾ. ಅವಳ ಅದೃಷ್ಟ ಚೆನ್ನಾಗೇ ಉಳ್ಕೊಂಡಿರೋದು. ಅಕ್ಕ ನಿಮ್ದು ಅಮ್ಮ ಅಂತೀನಿ. ಇನ್ನು ಯಾವತ್ತೂ ಅವಳು ಯಾವ ಇದಕ್ಕೂ ಸುದ್ದಿಗೆ ಹೋಗೋದು ಬೇಡ ಕನಕ. ಅಲ್ಲ ಕನಕ ನಿಮ್ಮ ಕಂಡಾಗೆ ಅವಳಿಗೆ ಅಲೆ ಕೊಲೆ ಕೊಟ್ಟಿದ್ಬೇಕ ನಾವು ಹೇಳಿ ನೀವೇ. ಏನಕ್ಕ ಅವಳಿಗೆ ಸಂಕಟ ಹತ್ಕೊಂಡಿದ್ದು. ಅವಳ ಕೈ ಅವಳ ಬಾಯಿಯನ್ನು ತಿನ್ಕೊ ಉಣ್ಕೊಂಡು ನೆಮ್ಮದಿಯಾಗಿರ್ತಾನೆಯ. ಅದೇನೋ ವೀಡಿಯೋಗಳು ಮಾಡಬೇಕು ಅಂದ್ಲು. ಅಯ್ಯೋ ಬಿಡು ಮನೆ ಚೆನ್ನಾಗಿಲ್ಲ ಅಂದ್ಕೊಂಡು ಇದು ಮಾಡ್ತಾಳೆ ಅಂದ್ಬಿಟ್ಟು ಸಿಟಿಲಿ ಮನೇನು ಮಾಡ್ಕೊಟ್ಟು ಅಲ್ಲೂ ಇರಬೇಡಿ ಅಂತ ಹೇಳಿದ್ವ ನಾವು. ಅಷ್ಟೆಲ್ಲ ಹೇಳಿದ್ರು ಬುದ್ಧಿ ಕಲಿದ್ಮೇಲೆ ನಾವೇನಕ್ಕ ಮಾಡೋಕ್ಕದು. ಈಗ ಅರ್ಥ ಆಗದಕ್ಕ ಸುಮ್ಕಿರಿ ಇಷ್ಟೇನೋ ಅನ್ಬೋಸ್ಕೊ ಬಂದವಳ. ಪರವಾಗಿಲ್ಲ ಈಗ ನೋಡೋದು ಗೊತ್ತಾಯ್ತದೆ ಒಂಚೂರ. ಪರವಾಗಿಲ್ಲ ಆಗ್ಲಂಗೆ ಆಡ್ತಾ ಇಲ್ಲ. ಹಂಗೂ ರುದ್ರಜ್ಜಿ ಅದೇ ಬೈತದೆ ಆಡ್ತದೆ ನಾನು ಬರೀಕಿಲ್ಲ ಅಂತಿದ್ಲು. ಅಯ್ಯೋ ನಮ್ಮ ಯಾವ ಇದು ಮಾಡೋಕ್ಕಿಲ್ಲಕತ್ತೆ ನಿನ್ಗೆ ಏನು ಮಾಡೋದು. ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗೋ ನಿನಗೆಲ್ಲ ಆಡ್ಬೇಡ ಅಂದ್ಬಿಟ್ಟು ಹೇಳ್ಬಿಟ್ಟು ಸುಮ್ಮನೆ ಆಗ ಅವನ ಜೊತೆ ಕಳಿಸ್ತೆ. ಪಾಪ ಒಯ್ನವ ಅಮ್ಮನೂ ಇವತ್ತೊಂದು ದಿವಸ ನಾಳೆಗೆ ನಾವು ಬರ್ತೀವಿ ಬಿಟ್ಕೊಟ್ಟವು ಅಂದ್ಬಿಟ್ಟು ಇಸ್ಕೊಂಡ್ರಂತೆ. ಅದಕ್ಕೆ ಇದ್ಬಿಟ್ಟು ಬರ್ತೀವಿ ಕಣವ ಅಂದ್ಬಿಟ್ಟು ಫೋನ್ ಮಾಡಿದ್ದೆ. ಅಯ್ಯೋ ಬುಡಿಯತ್ತಾಗೆ ದೇವ್ರಣ್ಗೂ ನೀವು ಹೇಳ್ದಷ್ಟು ನಂಗೆ ಭಾಳ ಖುಷಿ ಆಗೋಯ್ತು. ಅಯ್ಯೋ ಏನಾರೇ ಅಲ್ಲಿ ನಾನು ಎತ್ತಿರಲಿ ಬಿಟ್ಟಿರಲಿ ನಾನು ಎತ್ತಿಲ್ದವ್ರು ಸಿಕ್ಕಿಲ್ಲ. ದೇವ್ರಣ್ಣಗೂ ಸ್ವಂತ ಮಗಳು ಒಂದು ಕಡೆ ನಾನು ಸಾಕಿದ್ದು ನಂಗೆ ಗೊತ್ತಿತ್ತ. ಇವರು ಮಗ ಬದಲಾವಣೆ ಮಾಡೋರೆ ಅಂತ ಅದು ಚೆಂದಾಗಿ ಪ್ರೀತಿಯಿಂದ ಸಾಕಿ ಸಲ್ವಿ ಇವತ್ತು ಹಿಂಗೆ ಆಗೋಯ್ತಲ್ಲ ಅಂದ್ಕೊಂಡು ದೇವ್ರಣ್ಣಗೂ ನನಗೆ ಅಷ್ಟೇ ಮನಸ್ಸು ನೋವಾಗಿತ್ತು. ಭಾಳ ನೋವಾಗಿತ್ತು ಮನಸ್ಸಿಗೆ. ಈಗ ಒಂಥರ ಮನಸ್ಸು ಸಮಾಧಾನ ಆಯಿತು. ಅಯ್ಯೋ ಎಲ್ಲರೂ ಇರಲಿ ಅಚ್ಚುಕಟ್ಟಾಗಿರ್ಲಿ ಕಣವ. ಚೆನ್ನಾಗಿರಿ ತಲೆಗೆ ಎಡ್ಸ್ಕೊಬಿಡಿ ಬಿಕ್ಕಿಮ್ಮ. ನೀವೇನಾರು ಅನ್ಕೊಳ್ಳಿ ಒಂದು ಮಾತುಕತೆ ಅಂತರ್ಮನೂ ಬರ್ತದೆ. ಏನೋ ದೇವರು ಎಣ್ಣೆ ಅವಕಾಶ ಮಾಡ್ಕೊಡಕ್ಕಿಲ್ಲ. ಆ ತೊಡಗಲಿಗೆ ಎಣ್ಣೆ ಅವಕಾಶ ಕೊಟ್ಟದೆ. ಇನ್ನು ಅವಳು ಅಚ್ಚುಕಟ್ಟಾಗಿ ಹೋಗ್ಬೇಕು ಅನ್ನೋದೇ ಅವಳಿಗೆ ಏನಿರೋದು ಮುಖ್ಯವಾಗಿ. ಅದೇ ಇಷ್ಟ ಎಲ್ಲ ಆಗದೆ ಅವಳು ಹೊರವಾಗಿರಕ್ಕಿಲ್ವ ಸುಮ್ಕಿರಿ. ಚೆನ್ನಾಗಿರ್ತಾಳೆ ಕತೆ. ಹೆಂಗೋ ಚೆನ್ನಾಗಿರ್ಲಿ ಕಣವ. ಅದೇ ಅಲ್ವ ಬೇಕಾಗಿರೋದು ನಮಗೂ. ಸರಿ ಕಣ್ ಬಿಕ್ತಮ್ಮ. ಇನ್ನೇನು ಸಮಾಚಾರ? ಅಯ್ಯೋ ಇನ್ನೇನು ಇಲ್ಲ. ಇದಕ್ಕಿಂತ ಸಮಾಚಾರ ಇನ್ನೂ ಏನು ಬೇಕು. ನಿಜವಾಗ್ಲೂ ಭಾಳ ಖುಷಿ ಆಯ್ತು ನನಗಂತೂ. ಅಯ್ಯೋ ದೇವ್ರು ಹೆಂಗೆ ಒಳ್ಳೇದು ಮಾಡ್ಲಿ ಕಣವ. ಒಳ್ಳೇದಾಗಲಿ ಅಲ್ಲವ. ಮಕ್ಕಳು ಚೆನ್ನಾಗವೆ? ಚೆನ್ನಾಗವೆ. ಊಟ ಮಾಡ್ಕೊಂಡು ಚೆನ್ನಾಗವೆ ಪಾಪ. ಅವೇನಿಲ್ಲ ಮತ್ತು ತಂಟೆ ತಗಲಿಲ್ಲ. ಅವ್ವ ಇಲ್ಲ ನಾನು ಯಾರು ಇರಬೇಕು ಎದುರುಗಡೆ ಕುಂತ್ಕೊಂಡು ಆಟಾಡ್ತವೆ. ಒಬ್ರು ಕಾಯಬೇಕು ಅಷ್ಟೇ. ಏನಾರು ಕಾಸು ಪಾಸು ಬಾಯಿಗೆ ಹಾಕೊಬಿಟ್ಟು ಕಷ್ಟ ಅಲ್ವಾ. ಕೆಟ್ಟೊತ್ತಿನ ಕಾಲ ಕಲ್ಲು ಮಣ್ಣು ಬಾಯಿಗೆ ಹಾಕತ್ತವೆ ಅಂದ್ಬಿಟ್ಟು ಕಾಯ್ತಾ ಕುತ್ಕೋಬೇಕು. ನಿಜ. ಅಯ್ಯೋ ಹಂಗ ಅತ್ತೆ ನೋಡ್ಕೊಬರೋದ ಬಾ ಅಂತಿದ್ರು. ನಾಳೆ ಕೊನಾಡ್ದಾಗ ಬರ್ತೀವಿ. ಬನ್ನಿ ಅಕ್ಕ ಬನ್ನಿ. ಅವಳು ಬರ್ತಾಳೆ. ಬನ್ನಿ ಒಂದು ತಿಳುವಳಿಕೆ ಹೇಳ್ಬಿಟ್ಟು ಹೋಗಿವ್ರಂತೆ. ಸರಿ ಆಯಿತು ಬರ್ತೀನಿ. ಅಣ್ಣವ್ರಿಗೂ ಹೇಳ್ಬಿಡಿ. ಆಯಿತು ಅಕ್ಕ ಬತ್ತೆ ಅವರು ಹೇಳ್ತೀನಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.